ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಬಂದು ನಮ್ಮ ಮನೇಲಿ ಫಿಶ್ ಸಾಂಬಾರು, ಅಂದರೆ ಫಿಶ್ ನಾವು ತೊಗೊಂಡು ಬಂದಿದ್ದೀವಿ. ಇವಾಗ ಸಾಂಬಾರು ಮಾಡೋಕ್ಕೆಲ್ಲ ರೆಡಿ ಮಾಡಬೇಕು. ಫಿಶ್ ಕೂಡ ಕ್ಲೀನ್ ಮಾಡಬೇಕು, ಅಂದರೆ ತೊಳಿಬೇಕು. ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಶಾಪವರು. ಇವಾಗ ನಾವು ತೊಳೆದ್ಬಿಟ್ಟು ಎಲ್ಲ ರೆಡಿ ಮಾಡಬೇಕು. ಫಿಶ್ ಫ್ರೈ ಮಾಡಬೇಕು, ಫಿಶ್ದು ಸಾಂಬಾರು ಮಾಡಬೇಕು. ಹಾಗೆ ಮಗಳು ಪಾಪು ಕೂಡ ಮಲ್ಕೊಂಡಿದ್ದಾಳೆ. ನೋಡಿ ಮಲ್ಕೊಂಡಿದ್ದಾಳೆ, ಲೈಟೆಲ್ಲ ಆಫ್ ಮಾಡಿದ್ದೀವಿ. ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ದಾಳೆ. ಕೆಳಗಡೆ ಮಲಸಿದ್ದೀನಿ, ಇಲ್ಲಾಂದರೆ ಮತ್ತೆ ಅವಳು ಎದ್ಲಂದರೆ ಏನು ಮಾಡೋಕ್ಕೆ ಬಿಡಲ್ಲ. ಹಾಗೆ ನಮ್ಮ ಮನೆಯವರು ಮೊಮೋಸ್ ಕೊಡಿಸಿದ್ದಾರೆ, ಎದ್ಬಿಟ್ಲು. ತಗೊಂಡು ಬಂದು ಇಲ್ಲಿಟ್ಟು ಬಂದಿರುತ್ತೆ. ಮಕ್ಕ ಮೊಮೋಸ್ ನೋಡಿ, ಅದ್ರ ಜೊತೆಗೆ ಮಯೋನೀಸ್ ಮತ್ತು ಖಾರ ಚಟ್ನಿ. ಈ ಕಡೆ ಮೀನೆಲ್ಲ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಮತ್ತು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸಾಂಬಾರ್ಗಂತ ಮಸಾಲ ತೆಗಿತಾ ಇದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, 2 ಈರುಳ್ಳಿ, ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಡೆ ಮಿಕ್ಸಿಗೆ ಹಾಕಲಿಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಹಾಗೆ ಖಾರ ಪುಡಿ, ಧನಿಯಾ ಕಾಳು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ಈಗೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ಬಿಟ್ಟು ಈ ಕಡೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಒಗ್ಗರಣೆ ಥರ. ಅದಕ್ಕೆ ನಾನಿವಾಗ ಸಾಂಬಾರು ಮಸಾಲ ಏನು ರುಬ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ. ಕುದ್ದಾದ ನಂತರ ನಾನು ಇದಕ್ಕೆ ಫಿಶ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇವಾಗಲೇ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಅಂತ ಸೌಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಮೀನೆಲ್ಲ ಪೀಸೆಲ್ಲ ಬೇರೆ ಬೇರೆ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ ಸ್ವಲ್ಪ. ನೋಡಿ ಮೀನು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಾಗಿತ್ತು ಮೀನು ಸಾಂಬಾರು ಕೂಡ. ಈ ಕಡೆ ಫಿಶ್ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ನೋಡಿ ಕಬಾಬ್ ಪೌಡರ್ ಹಾಕ್ತಾಯಿದ್ದೀನಿ, ಚಿಕನ್ ಕಬಾಬ್ ಪೌಡರು. ಯಾಕಂತಂದರೆ ಇದಕ್ಕೆ ಫಿಶ್ ಪೌಡರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ಚಿಕನ್ ಕಬಾಬ್ ಪೌಡರ್ ಹಾಕ್ಬಿಟ್ಟು ಕಾರ್ನ್ಫ್ಲವರ್ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದು ಮೊಟ್ಟೆ ಹಾಕ್ತೀನಿ. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು, ಇಲ್ಲಾಂದರೆ ಇದು ಫುಲ್ಲು ಹಾಗೆ ಮಾಡೋಕ್ಕೋದ್ರೆ ಟೇಸ್ಟ್ ಅಷ್ಟೊಂದು ಬರಲ್ಲ. ಇದೆಲ್ಲ ಮಸಾಲ ಫಿಶ್ಗೆಲ್ಲ ಚೆನ್ನಾಗಿ ಹಿಡಿಬೇಕು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ಫಿಶ್ ಫ್ರೈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಪೀಸಿಗೆಲ್ಲ ಮಸಾಲಾನ ಹಚ್ಚಬೇಕು. ಹಾಗಾದರೆ ಚೆನ್ನಾಗಾಗುತ್ತೆ ನೋಡಿ. ಈಗ ಸ್ವಲ್ಪ ಹೊತ್ತು ಇದನ್ನು ಹಾಗೆಯೇ ಬಿಡ್ತೀನಿ. ಈ ಕಡೆ ಬಂದು ಫಿಶ್ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ. ಆಯಿಲ್ ಕೂಡ ಇಟ್ಟಿದ್ದೀನಿ. ಅಂದರೆ ಈ ಆಯಿಲ್ ಬಂದು ನಾನು ಆವಾಗಲೇ ನಿನ್ನೆ ಕಬಾಬ್ ಮಾಡಿದ್ನಲ್ಲ ಅದರದ್ದು.
ಅದೇ ಆಯಿಲಲ್ಲಿ ಬಿಡ್ತಾಯಿದ್ದೀನಿ. ಮತ್ತು ಆಯಿಲ್ ಕೂಡ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಕಬಾಬ್ ಥರ ತುಂಬ ಚೆನ್ನಾಗಿ ಬಂದಿತ್ತು ಫಿಶ್ ಫ್ರೈ. ಹಾಗೆ ನಾನು ಇದಕ್ಕೆ ಲೆಮನ್ ಹಾಕಿಲ್ಲ, ಹುಳಿ ಅನ್ನೋದನ್ನು ಹಾಕಿಲ್ಲ, ಆದ್ರೂ ತುಂಬ ಚೆನ್ನಾಗಿತ್ತು ಇದು. ನಾನು ತುಂಬ ಸಲ ಮಾಡಿದ್ದೀನಿ, ನೀವು ಕೂಡ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಲಾಗ್ನಲ್ಲಿ ನಿಮಗೆ ಸಿಗ್ತೀನಿ. ಬಾಯ್ ಗಾಯ್ಸ್.